ಅಣ್ಣ ನಾವು ಸತ್ತ ಮೇಲೆ ಏನಾಗುತ್ತೆ 4 ತಾಸಿಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾರ, ಚಾ ಕುಡಿತಾರ, ಬೆಳತಕ್ಕ ಭಜನ್ ಮಾಡ್ತಾರ, ಮುಂಜಾನೆ ಆಗ್ತದ, ಗೂಟಕ್ಕೆ ಜಡ್ತಾರ, ಎಲ್ಲ ಸಂಬಂಧಿಕರು ಬರ್ತಾರ, ಹೂನಾರ ಹಾಕ್ತಾರ, ಅಳುತ್ತಾರ, ಹೆಂಡ್ರ ಮಕ್ಕಳು ಸ್ವಲ್ಪ ಜಾಸ್ತಿ ಅಳ್ತಾರ. ಆಮೇಲೆ ಗಂಡ್ಮಕ್ಳೆಲ್ಲ ಒಂದು ಕಡೆ ಸೇರಿ ಈ ರಾಜಕೀಯ ಸುದ್ದಿ ಮಾತಾಡ್ತಾರೆ, ಹೆಣ್ಮಕ್ಳೆಲ್ಲ ಒಂದು ಕಡೆ ಸೇರಿ ಏನಪ್ಪ ಅಂದ್ರೆ ದಾರ ಸುದ್ದಿ ಮಾತಾಡ್ತಾರ, ಮತ್ತೆ ಒಂದು ರೌಂಡ್ ಚಾ ಕುಡಿತಾರ, ಮತ್ತೆ ನಾಷ್ಟ ಮಾಡ್ತಾರೆ. ಯಾರ್ಯಾರು ಅವ್ರು ಇವರು ಬೀಗರು ಬರ್ತಾರ, ಅವನು ಹೆಣ್ಣನ ಬಡ್ದು ಮಾತಾಡಂತಾರ. ನಾವು ಸತ್ತಿರ್ತೀವಿ, ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಸಂಜೆಗೆ ಒಂದು 4-5 ಗಂಟೆ ಆಗ್ತದೆ. 4 ಮಂದಿ ಹೊತ್ಕೊಂಡೋಗಿ ಸೀದಾ ಕುಣೆಗಿಡ್ತಾರೆ, ಬಂಗಾರ ಬೆಳ್ಳಿ ಎಲ್ಲ ತಗೊಂಡು ಕುಣೆಗಿಟ್ಬಿಡ್ತಾರೆ, ಮಣ್ಣು ಮಾಡ್ತಾರೆ. ಮಣ್ಣು ಮಾಡಿ ಎಲ್ಲರೂ ಮನೆಗೆ ಹೋಗ್ಬಿಡ್ತಾರೆ, ಮೈ ತೊಗೊಂಡು ಊಟ ಮಾಡಿ ಆರಾಮ ಹಾಕ್ಕೊಂತಾರೆ. ಮತ್ತೆ 5 ದಿವಸ ಆಗುತ್ತೆ, ದಿವಸ ಮಾಡ್ತಾರೆ. 5 ದಿವಸದಾಗ ನಮ್ಗೆ ಏನೇನು ಇಷ್ಟ ಏನೇನಿಲ್ಲ ಎಲ್ಲ ತಂದು ಕುಣಿ ಮೇಲೆ ಇಡ್ತಾರೆ. ಏನೋ ಬದುಕಿದ್ದಾಗ ತಿಂದಿಸಿದ್ರೆ ಗೊತ್ತಿಲ್ಲ, ಅದು ಸತ್ತ ಮಾತ್ರ ಎಲ್ಲ ತಂದು ಇಡ್ತಾರೆ. ಆ ಕಾಗೆ ಬಂದು ತಿಂತದ, ಕಾಗೆ ಬಂದು ತಿಂದ್ರೆ ನಾವು ತಿಂದಂಗಂತ ಆಯ್ತು. ಅವೆಲ್ಲ ಮನೆಗೆ ಹೋಗ್ತಾರೆ. ಮತ್ತೆ ಮನೆಗೆ ಬಂದು ಹೋಳಿಗೆ ಊಟ ಮಾಡಾಕತ್ತಿರ್ತಾರೆ. ಹೋಳಿಗೆ ಊಟ ಆಯ್ತು, ಹೋಳಿಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿದೆ, ಯಾಕೆ ಸ್ವಲ್ಪ ಸ್ವೀಟ್ ಕಮ್ಮಿ ಆದ್ರು, ನೀವು ಸ್ವಲ್ಪ ಸ್ವೀಟ್ ಹಾಕ್ಬೇಕಂತಾರೆ. ಮತ್ತೆ ಸಾಂಬಾರ್ನಾಗ ಉಪ್ಪು ಭಾರಿ ಆಗ್ಯದ, ಖಾರ ಭಾರಿ ಆಗ್ಯದ ಅಂತೇಳಿ ಮತ್ತೆ ಹೆಸರು ಇಡ್ತಾರೆ. ಸಾಂಬಾರು ಕುಡಿತಾರ, ಯಾರ ಮನೆಗೆ ಅವ್ರು ಓದ್ತಾರ. ಹೆಂಡ್ರ ಮಕ್ಕಳು ಸ್ವಲ್ಪ ಜಾಸ್ತಿ ಅಳ್ತಾರ. ಇನ್ಸೂರೆನ್ಸ್ ಮಾಡಿಸಿದ್ರು ರೊಕ್ಕ ಬರ್ತಾವ, ಅದೇ ರೊಕ್ಕಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಾರೆ, ಮಕ್ಕಳು ಲಗ್ನ ಮಾಡಿಸ್ತಾರೆ. ಆಯ್ತು, ಒಂದು 5 ವರ್ಷ ನೆನ್ಪಿಟ್ಕೊಂಡು 10 ವರ್ಷ 15 ವರ್ಷ ನೆನಪು ಹೋಗ್ಬಿಡ್ತದೆ. ನೀ ಇದ್ದೆಲ್ಲ ಮದ ಗೊತ್ತಿರಲ್ಲ ಅಣ್ಣ. ಇಟ್ಟ ಜೀವನಕ್ಕೂ ಸುಮ್ಮನೆ ಅವನ ಹಾಳಾಗಲಿ ಇವನ ಹಾಳಾಗಲಿ, ಅವ 5 ಎಕರೆನ ಬರ್ಬೇಕಾಯ್ತು, 20 ಎಕರೆನ ಬರ್ಬೇಕಾಯ್ತು ಅಂತೇಳಿ ಸುಮ್ಮನೆ ಯಾಕೆ ಜಗಳಾಡ್ತು ಮಾರಾಯ. ಅಣ್ಣ ಇದ್ದು ಪ್ರತಿಯೊಂದು ದಿನಾನು ಪ್ರತಿಯೊಂದು ಕ್ಷಣನೂ ನಗ್ತಾ ಸಂತೋಷದಿಂದ ಜೀವನ ಸಾಗಿಸ್ಬೇಕಂತ. ಯಾಕಂದ್ರೆ ಭಗವಂತ ಈ ಕಾಯನ ಯಾವಾಗ ಮೇಲೆ ಕರ್ಕೊಂತಾನೆ ಹೇಳಕ್ಕಾಗಲ್ಲ, ಯಾವುದೂ ಗ್ಯಾರಂಟಿ ಇಲ್ಲ. ಈ ಕಲಿಯುಗದಂತೂ ಏನೂ ಗ್ಯಾರಂಟಿ ಇಲ್ಲ. ಅಂಥದ್ರೊಳಗೆ ಇನ್ನೊಬ್ಬರಿಗೆ ನಾವು ಒಳ್ಳೇದು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡೋದು ಬೇಡ, ಭಗವಂತ ಮೇಲೆ ಕುಂತ್ಕೊಂಡು ನೋಡ್ಕತ್ತಿರ್ತಾನೆ. ಅಣ್ಣ ಏನೈತಿ ಜೀವನದಾಗ, ಹೋಗೋದೈತಿ ಮಣ್ಣಾಗ, ಇಷ್ಟೇ ಮರ ಜೀವನ. ಸುಮ್ಮನೆ ಹ್ಯಾಂಗ್ ಟೆನ್ಷನ್ ತಗೊಂತೀನಿ ನಾನು.